ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ವರ್ಷಗಳಿಂದ ಸರ್ಕಾರಿ ನೇಮಕಾತಿಗೋಸ್ಕರ ಓದ್ತಿರುವಂಥ ನನ್ನ ಸ್ನೇಹಿತರಿಗೆ ಒಂದು ಸಂತೋಷ ಸುದ್ದಿ. ಏನಪ್ಪ ಅದು ಅಂದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸಲು ಮಂಜೂರಾತಿ ನೀಡುವ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ದಿನಾಂಕ 5/2/2026 ಸರ್ಕಾರ ಆದೇಶ ನೀಡಿದೆ. ಆ ಪ್ರಸ್ತಾವನೆಯಲ್ಲಿ ಏನಪ್ಪ ಇದೆ ಅಂದರೆ, 3 ಪೀಠಗಳಿದ್ದಾವೆ. ಬೆಂಗಳೂರು, ಕಲಬುರಗಿ ಹಾಗೂ ಧಾರವಾಡ ಪೀಠಗಳಲ್ಲಿ 226 ಹುದ್ದೆಗಳನ್ನು ಆದೇಶಿಸಲಾಗಿದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ್ಯಾವ ಹುದ್ದೆಗಳಿದ್ದಾವೆ, P1 ಹಾಗೂ ಅಟೆಂಡರ್, ಡ್ರೈವರ್, ಆಫೀಸರ್ಸ್ ಹಾಗೂ FDA SDA ಹುದ್ದೆಗಳಿದ್ದಾವೆ. ಅದರ ಬಗ್ಗೆ ಒಂದು ಪುಟ್ಟ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೆಂಗಳೂರು ಪೀಠ ಉಚ್ಚ ನ್ಯಾಯಾಲಯ, ಇದರಲ್ಲಿ ಒಟ್ಟು 68 ಹುದ್ದೆಗಳಿದ್ದಾವೆ. ಅದರಲ್ಲಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಬಂದು 20 ಹುದ್ದೆಗಳು, ಅಸಿಸ್ಟೆಂಟ್ ಕೋರ್ಟ್ ಆಫೀಸರ್ ಹುದ್ದೆಗಳು 8 ಹುದ್ದೆಗಳು, ಗ್ರೂಪ್ ಡಿ 40 ಹುದ್ದೆಗಳು. ಒಟ್ಟು ಬೆಂಗಳೂರಿನಲ್ಲಿ 68 ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ನೀಡಲಾಗಿದೆ. ಅದು ಇಷ್ಟರಲ್ಲೇ ನೇಮಕಾತಿಗೆ ಆದೇಶ ಕೂಡ ಹೊರಡಿಸಲಾಗುವುದು. ಹಾಗೆ ಕಲಬುರಗಿ ಪೀಠ, ಕಲಬುರಗಿ ಪೀಠದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 61. ಅದರಲ್ಲಿ ಅಸಿಸ್ಟೆಂಟ್ ರಿಜಿಸ್ಟರ್ 2, ಸೆಕ್ಷನ್ ಆಫೀಸರ್ 4, ಕೋರ್ಟ್ ಆಫೀಸರ್ 1, ಸೀನಿಯರ್ ಸಿಸ್ಟಮ್ ಆಫೀಸರ್ 1, ಕೋರ್ಟ್ ಸೆಕ್ರೆಟರಿ 1, ಸೀನಿಯರ್ ಅಸಿಸ್ಟೆಂಟ್ 6 ಹಾಗೂ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ 5, ಅಸಿಸ್ಟೆಂಟ್ ಕೋರ್ಟ್ ಆಫೀಸರ್ 2 ಹಾಗೂ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 10 ಹುದ್ದೆಗಳು, ಸೆಕೆಂಡ್ ಡಿವಿಷನ್ ಹುದ್ದೆಗಳು 5, ಲೈಬ್ರರಿ ಅಸಿಸ್ಟೆಂಟ್ 1, ಟೈಪಿಸ್ಟ್ 10 ಹಾಗೂ ಡ್ರೈವರ್ ಹುದ್ದೆಗಳು ಇದ್ದಾವೆ 3 ಹುದ್ದೆಗಳು, P1 ಹುದ್ದೆಗಳು 10. ಒಟ್ಟು 61 ಹುದ್ದೆಗಳು ಕಲಬುರಗಿ ಪೀಠದಲ್ಲಿದೆ. ಹಾಗೂ ಧಾರವಾಡ ಪೀಠಗಳಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 97 ಇದೆ. ಇದರಲ್ಲಿ ಹೆಚ್ಚು ಹುದ್ದೆಗಳಿದ್ದಾವೆ. ಇದರಲ್ಲಿರುವಂಥ ಹುದ್ದೆಗಳನ್ನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ 4, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ SS 5, ಅಸಿಸ್ಟೆಂಟ್ ಚೀಫ್ ಲೈಬ್ರರಿಯನ್ 1, ಸೆಕ್ಷನ್ ಆಫೀಸರ್ 2, ಕೋರ್ಟ್ ಆಫೀಸರ್ 6, ಸೀನಿಯರ್ ಅಸಿಸ್ಟೆಂಟ್ 2, ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ 2, ಅಸಿಸ್ಟೆಂಟ್ ಕೋರ್ಟ್ ಆಫೀಸರ್ 10, FDA 10, SDA 10 ಹಾಗೂ ಟೈಪಿಸ್ಟ್ 10, ಜಮೇದಾರ್ 5 ಹುದ್ದೆಗಳು ಹಾಗೂ ಡ್ರೈವರ್ದು 5, P1 10, P1 ಕುಕ್ 5, ವಾಚ್ಮೆನ್ 3, P1 ಹೌಸ್ ಕೀಪಿಂಗ್ 2, ಸ್ವೀಪರ್ 5. ಒಟ್ಟು 92 ಹುದ್ದೆಗಳು. ಒಟ್ಟು 226 ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ನೀಡಿದೆ ಸರ್ಕಾರ. ಇಷ್ಟರಲ್ಲಿ ಅದು ನೇಮಕಾತಿಗೆ ಆದೇಶ ಹೊರಡಿಸಲಾಗುವುದು. ಯಾರೆಲ್ಲ FDA SDA ಡ್ರೈವರ್ ಹುದ್ದೆಗಳಿಗೆ ಕಾಯ್ತಿದ್ದೀರೋ ಅವ್ರಿಗೆ ಒಂದು ಸಂತೋಷ ಸುದ್ದಿ. ಇದು ಯಾವತ್ತು ಆದೇಶ ಆಗುತ್ತೆ, ಯಾವತ್ತು ನೇಮಕಾತಿ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಆಗುತ್ತೆ ಅನಿಸುತ್ತೆ, ಯಾಕೆಂದರೆ ಆದೇಶ 5/2/2026 ಪ್ರಸ್ತಾವನೆ ಆಲ್ರೆಡಿ ಹೋಗಿದೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.